Hello students, in today's video we'll learn about electric field due to parallel conducting sheets and electric field due to concentric conducting shells, right? We have already studied about the charge distribution on the conducting plates or on the conducting sheets, and we have also known about how the charge will get distributed whenever the charge is given to a conducting plate. Now we'll discuss about the electric field due to that parallel conducting plates, right? ಈಗ ನೋಡ್ರಿ ಇಲ್ಲಿ ನಮಗೊಂದು ಸಿಚುವೇಶನ್ ಅದ. ಏನ್ ಸಿಚುವೇಶನ್ ಅದಪ್ಪ ಅಂದ್ರೆ ಮೂರು ನಮ್ಮ ಕಂಡಕ್ಟಿಂಗ್ ಪ್ಲೇಟ್ಸ್ ಅದಾವ್ರಿ ಅಂಡ್ ದೇರ್ ಆರ್ 4 ಪಾಯಿಂಟ್ಸ್ ಗಿವನ್ ಎ ಬಿ ಸಿ ಡಿ. ವಾಟ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಬಿ ಸಿ ಅಂಡ್ ಡಿ? ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ಇದು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಫಸ್ಟ್ let us mark the directions of the electric fields at these points. See, at every point A, B, C and D, ಈ ನಾಲ್ಕು ಪಾಯಿಂಟ್ಸ್ ಒಳಗೆ ಮೂರು ಪ್ಲೇಟ್ಸ್ ಒಂದೊಂದು ಎಲೆಕ್ಟ್ರಿಕ್ ಫೀಲ್ಡ್ಸ್ ಇದ್ದೇ ಇರ್ತಾವ್ರಿ. ಇಷ್ಟೇನಾವ್ತರದ ಡೈರೆಕ್ಷನ್ ಬೇರೆ ಬೇರೆ ಇರ್ತದ್ರಿ, ರೈಟ್? ಸೊ ನಾವು ಮೊದಲು ಅವತರದ ಡೈರೆಕ್ಷನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈಗ ಪಾಯಿಂಟ್ ಎ ಒಳಗೆ ನಮಗೆ ದೇರ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಪ್ಲೇಟ್, ಸೆಕೆಂಡ್ ಪ್ಲೇಟ್, ಥರ್ಡ್ ಪ್ಲೇಟ್. ಲೆಟ್ ಅಸ್ ಮಾರ್ಕ್ ದ ಡೈರೆಕ್ಷನ್ಸ್ ನಾವು. ಸೊ ನೋಡ್ರಿ, ಫಸ್ಟ್ ಪ್ಲೇಟ್ ನಮಗೆ ಪಾಸಿಟಿವ್ಲಿ ಚಾರ್ಜ್ ಅದ ರೀ. ಸೊ ಪಾಸಿಟಿವ್ಲಿ ಚಾರ್ಜ್ ಇತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ರೇಡಿಯಲ್ ಔಟ್ವರ್ಡ್ಸ್ ಇರ್ಬೇಕ್ರಿ. ಸೊ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಫಸ್ಟ್ ಪ್ಲೇಟ್. ವಾಟ್ ಅಬೌಟ್ ಥರ್ಡ್ ಪ್ಲೇಟ್? ಥರ್ಡ್ ಪ್ಲೇಟ್ ನಮಗೆ ಪಾಸಿಟಿವ್ಲಿ ಚಾರ್ಜ್ ಅದ. ಸೊ ಅದರದ್ದು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲ್ ಔಟ್ವರ್ಡ್ಸ್ ಇರ್ಬೇಕ್ರಿ. ಸೊ ಐ ವಿಲ್ ರೈಟ್ ಇಟ್ ಆಸ್ E3. ವಾಟ್ ಅಬೌಟ್ ಸೆಕೆಂಡ್ ಪ್ಲೇಟ್? ಇದು ನಮಗೆ ನೆಗೆಟಿವ್ಲಿ ಚಾರ್ಜ್ ಅದ. ಸೊ ಅದರದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಟುವರ್ಡ್ಸ್ ದ ಪ್ಲೇಟ್ ಇರಬೇಕು, ರೈಟ್? ಸೊ ಐ ವಿಲ್ ಕಾಲ್ ದಿಸ್ ಒನ್ ಆಸ್ E2. ಸೊ ದೀಸ್ ಆರ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಟ್ ಪಾಯಿಂಟ್ ಎ. ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಟ್ ಪಾಯಿಂಟ್ ಬಿ ನೋಡ್ರಿ ಏನಾಗಬೇಕು. ಫಸ್ಟ್ ಪ್ಲೇಟ್ ಪಾಸಿಟಿವ್ಲಿ ಚಾರ್ಜ್ ಅದ ರೀ. ಸೊ ಈ ತರದ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಇರ್ಬೇಕ್ರಿ. ಸೊ ಐ ವಿಲ್ ಮಾರ್ಕ್ ದಿಸ್ ಒನ್ ಆಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಫಸ್ಟ್ ಪ್ಲೇಟ್. ಸೆಕೆಂಡ್ ಪ್ಲೇಟ್ ನೆಗೆಟಿವ್ ಅದ ರೀ. ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಟು ಬಿ ಟುವರ್ಡ್ಸ್ ದಟ್ ಪ್ಲೇಟ್. ಸೊ ಇದನ್ನ E2 ಅಂತ ಮಾರ್ಕ್ ಮಾಡ್ಕೋತೀನಿ. ಥರ್ಡ್ ಪ್ಲೇಟ್ ಪಾಸಿಟಿವ್ ಅದ ರೀ. ಸೊ ಆ ಪಾಸಿಟಿವ್ ಪ್ಲೇಟ್ ಇರೋದ್ರಿಂದ ಅದರಿಂದ ಅವೇ ಇರಬೇಕು. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಅವೇ. ಸೊ E3 ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. E3 ನಮಗೆ ಈ ಡೈರೆಕ್ಷನ್ ದಾಗ ಇರ್ತದ್ರಿ. ಗೋ ಫಾರ್ ಪಾಯಿಂಟ್ ಸಿ. ಪಾಯಿಂಟ್ ಸಿ ಒಳಗೆ ನೋಡ್ರಿ, ಬೈ ಪ್ಲಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ಪ್ಲೇಟ್ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಒಳಗೆ ಇರಬೇಕು. ಐ ವಿಲ್ ಕಾಲ್ ಇಟ್ ಆಸ್ E1. ಸೆಕೆಂಡ್ ಪ್ಲೇಟ್ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ದ ಪ್ಲೇಟ್ ಇರಬೇಕು ಬಿಕಾಸ್ ಇಟ್ ಇಸ್ ನೆಗೆಟಿವ್. ಐ ವಿಲ್ ಕಾಲ್ ಇಟ್ ಆಸ್ E2. ಥರ್ಡ್ ಪ್ಲೇಟ್ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಹ್ಯಾಸ್ ಟು ಬಿ ಅವೇ ಫ್ರಮ್ ದಟ್. ಐ ವಿಲ್ ಕಾಲ್ ಇಟ್ ಆಸ್ E3. ಇದನ್ನ E3 ಅಂತ ಕರೀತೀವಿ, ಕರೆಕ್ಟ್? ಸೊ ದೀಸ್ ಆರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಸ್ ಇನ್ ಪಾಯಿಂಟ್ ಸಿ. ನೆಕ್ಸ್ಟ್ ಯು ಲಿಸನ್, ಅಟ್ ಪಾಯಿಂಟ್ ಡಿ ನೋಡ್ರಿ, ಪಾಯಿಂಟ್ ಡಿ ಒಳಗೆ ನಮಗೆ ಈ ಮೂರು ಪ್ಲೇಟ್ಸ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ಸ್ ನಾವು ಮಾರ್ಕ್ ಮಾಡ್ಬೇಕು ಇವಾಗ. ಸೊ ಫಸ್ಟ್ ಪ್ಲೇಟ್ ಪಾಸಿಟಿವ್ ಅದ ರೀ, ಅದರದ್ದು ನಮಗೆ ಅವೇ ಫ್ರಮ್ ದ ಪ್ಲೇಟ್ ಇರ್ಬೇಕ್ರಿ. ಐ ವಿಲ್ ಕಾಲ್ ಇಟ್ ಆಸ್ E1. ಸೆಕೆಂಡ್ ಪ್ಲೇಟ್ ನೆಗೆಟಿವ್ ಅದ ರೀ, ಅದು ನಮಗೆ ಟುವರ್ಡ್ಸ್ ದ ಪ್ಲೇಟ್ ಇರಬೇಕು. ಐ ವಿಲ್ ಕಾಲ್ ಇಟ್ ಆಸ್ E2. ಇದನ್ನ E2 ಅಂತ ಕರಿತೀವಿ. ಥರ್ಡ್ ಪ್ಲೇಟ್ ಪಾಸಿಟಿವ್ ಅದ ರೀ, ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಅವೇ ಇರಬೇಕು. ಐ ವಿಲ್ ಕಾಲ್ ಇಟ್ ಆಸ್ E3, ರೈಟ್? ಸೊ ಲೈಕ್ ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ರೆಸೆಂಟ್ ಇನ್ ಆಲ್ 4 ಗಿವನ್ ಪಾಯಿಂಟ್ಸ್. ಓಕೆ, ಈಗ ನಾವು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರಿಬೇಕು. ವಿ ಹ್ಯಾವ್ ಟು ರೈಟ್ ದ ಇಕ್ವೇಶನ್ ಆಫ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು. ಸೊ ಹೌ ಟು ರೈಟ್ ದ ಇಕ್ವೇಶನ್ ಆಫ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್? ಫಸ್ಟ್ ಇದು ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಫಸ್ಟ್. ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ಕಂಡಕ್ಟಿಂಗ್ ಶೀಟ್. ಒಂದು ಕಂಡಕ್ಟಿಂಗ್ ಶೀಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಎಷ್ಟು ಇರ್ತದ್ರಿ? ಇಟ್ ವಿಲ್ ಬಿ ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಅಂತ ಇರ್ತದ್ರಿ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. Or this can be written as Q divided by A divided by 2 epsilon naught. Q divided by A ಯಾಕ್ರಿ? ಯಾಕಂದ್ರೆ ಸಿಗ್ಮಾ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ರೀ, ಕರೆಕ್ಟ್? ಸೊ ನಮಗೆ E ಅಂತಂದ್ರೆ ಬರ್ತದೆ, E means it will be Q divided by 2 epsilon naught A. Like this we will get the electric field of a conducting sheet, right? Okay, so ನಮಗೆ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಅದ ರೀ. This much electric field we are having. Next, ಆಮೇಲೆ we have already in detail studied about the conducting sheets as well as non-conducting sheets. ಆಮೇಲೆ ನಾವು ಕ್ಲಿಯರ್ಲಿ ತಿಳ್ಕೊಂಡಿದೀವಿ, one thin conducting sheet is equivalent to non-conducting sheets only, right? ಸೊ ಇಲ್ಲೆಲ್ಲಾನು ನಾವು thin conducting sheets ತಗೊಂಡಿರ್ತೀವಿ. ಸೊ ನಾವು ಈಗ ಫಾರ್ಮುಲಾ ಈ ತರ ಯೂಸ್ ಮಾಡಿದ್ವಿ. ಓಕೆ, now we'll go on writing the net electric field at every point. Net electric field at point A, point B, point C, ಇವೆಲ್ಲ ನಾವು ಈಗ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅನ್ನು ಬರ್ಕೊಂತ ಹೋಗ್ಬೇಕು, ರೈಟ್? ಓಕೆ, ಸೊ ಲೆಟ್ us write the electric fields at all the points. We'll take it here. ಈಗ ನೋಡ್ರಿ, ಫಸ್ಟ್ ಪಾಯಿಂಟ್ ಒಳಗಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರಿತೀನಿ EA ಅಂತ ಹೇಳಿ, ಕರೆಕ್ಟ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಫಸ್ಟ್ ಪಾಯಿಂಟ್ ನೋಡ್ರಿ ನಮಗೆ ಎಷ್ಟು ಆಗಬೇಕು? EA. ಪಾಯಿಂಟ್ A ಒಳಗೆ ನಮಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಅದಾವ್ರಿ? 3, E1, E2, E3 ಅಂತ ಹೇಳಿ.
ಯಾವ ಸೇಮ್ ಡೈರೆಕ್ಷನ್ ಅದಾವ್ರಿ, which electric fields are in same direction, E1 and E3 are in same direction, E2 is in opposite direction. That's why EA means I can write it as E1 plus E3 minus E2 ಅಂತನ ಬರಿಬಹುದು. ಕರೆಕ್ಟ್ ಅದರಿ? ಸೊ ಈಗ ನೋಡ್ರಿ E1 ಅಂತಂದ್ರೆ ಎಷ್ಟು ಆಗ್ತದ್ರಿ? E1 ಅಂತಂದ್ರೆ ನೋಡ್ರಿ, ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ನಾವು ಈ ಫಾರ್ಮುಲಾ ನಾವು ಯೂಸ್ ಮಾಡ್ಕೋಬೇಕು. ಚಾರ್ಜ್ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A. ಇಲ್ಲಿರುವಂತ ಎಲ್ಲಾ ಪ್ಲೇಟ್ಸ್ ಏನದಾವಲ್ರಿ, ಆಲ್ ದೀಸ್ ಪ್ಲೇಟ್ಸ್ ಆರ್ ಸಿಮಿಲರ್ ಅಂದ್ರೆ ಅವ್ರದ್ದು ಎಲ್ಲಾ ತರದ್ದು ಸರ್ಫೇಸ್ ಏರಿಯಾ ನಮಗೆ ಸೇಮ್ ಅದ. ಸರ್ಫೇಸ್ ಏರಿಯಾದಾಗ ಏನೂ ಚೇಂಜಸ್ ಇಲ್ಲ. ಚೇಂಜಸ್ ಏನದಲ್ಲ ಅದು ಎಲ್ಲದಪ್ಪ ಅಂದ್ರೆ ಚಾರ್ಜ್ ಒಳಗೆ ನಮಗೆ ಚೇಂಜಸ್ ಅದರಿ. ನೋಡ್ರಿ, ಪ್ರತಿ ಪ್ಲೇಟ್ ಮೇಲೆ ನಮಗೆ ಚಾರ್ಜ್ ಬೇರೆ ಬೇರೆ ಅದ, ಆದ್ರೆ ಸರ್ಫೇಸ್ ಏರಿಯಾ ಸೇಮ್ ಅದರಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ದಿಸ್ ಫಾರ್ಮುಲಾ ಓನ್ಲಿ ವಿ ಹ್ಯಾವ್ ಟು ಯೂಸ್, ಬಟ್ ವಿ ಹ್ಯಾವ್ ಟು ಮೇಕ್ ಚೇಂಜಸ್ ಹಿಯರ್. ಚಾರ್ಜ್ ಟರ್ಮ್ದಾಗ ನಾವು ಚೇಂಜಸ್ ಮಾಡ್ಕೋಬೇಕು. ಸೊ ಈಗ E1 ಅಂದ್ರೆ ನೋಡ್ರಿ, ನಮಗೆ ಇದು ಫಾರ್ಮುಲಾ ಚಾರ್ಜ್ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A ಅದರಿ. ಸೊ ಫಸ್ಟ್ ಪ್ಲೇಟ್ ಮೇಲೆ ಚಾರ್ಜ್ ಎಷ್ಟು ಅದರಿ? ಕ್ಯಾಪಿಟಲ್ Q ಅಂತ ಹೇಳಿದ್ರೆ, ಸೊ ವಿಲ್ ರೈಟ್ ಇಟ್ ಆಸ್ Q ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A, ರೈಟ್? Q ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A ಪ್ಲಸ್ E3 ಥರ್ಡ್ ಅದರಿ, ಮೂರನೇ ಪ್ಲೇಟ್ ಅದ ಎಲೆಕ್ಟ್ರಿಕ್ ಫೀಲ್ಡ್. ಮೂರನೇ ಪ್ಲೇಟ್ ಮೇಲೆ ಚಾರ್ಜ್ ಎಷ್ಟು ಅದರಿ? 3Q ಅಂತ ಹೇಳಿದೆ. ಸೊ 3Q ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A, right? What about the second field now? E2 is in opposite direction. So E2 ಅಂತಂದ್ರೆ ನೋಡ್ರಿ, ಸೆಕೆಂಡ್ ಪ್ಲೇಟ್ ಮೇಲೆ ಚಾರ್ಜ್ ಎಷ್ಟು ಅದರಿ? 2Q. You take only the magnitude of the charge here. ಇಲ್ಲೇ -2Q ಅಂತ ಹಾಕೊಳ್ಳೋಂಗಿಲ್ಲ, ಯಾಕಂದ್ರೆ ನಾವು ಆನ್ ದ ಬೇಸಿಸ್ ಆಫ್ ಪೊಲಾರಿಟಿ ನಾವು ಈಗ ಆಲ್ರೆಡಿ ಡೈರೆಕ್ಷನ್ ಹಾಕೊಂಡಿದೀವಿ. ಸೊ ಫೀಲ್ಡ್ ಅಂತ ಬಂದಾಗ ಚಾರ್ಜ್ ದ ಪೊಲಾರಿಟಿ ಬೇಸಿಸ್ ಮೇಲೆ ಫೀಲ್ಡ್ ದ ಡೈರೆಕ್ಷನ್ ಮಾತ್ರ ಡಿಸೈಡ್ ಆಗ್ತದ್ರಿ. ಪೊಲಾರಿಟಿ ಆಫ್ ಚಾರ್ಜ್ ಶುಡ್ ನಾಟ್ ಬಿ ಟೇಕನ್ ಇನ್ ದ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು ತಗೊಳ್ಳೋಂಗಿಲ್ಲ. ಓಕೆ, 2Q ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A ಇಷ್ಟು ನಮಗೆ ಆಗ್ತದ್ರಿ. ಕರೆಕ್ಟ್? ಓಕೆ, ಈಗ ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಕಾಮನ್? ನಾವು ಕಾಮನ್ ಇಸ್ Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ A ಕಾಮನ್ ಅದರಿ. ಬ್ರಾಕೆಟ್ ಒಳಗೆ ನಂಗೆ ಏನು ಉಳಿತೈತ್ರಿ? 1/2 ಪ್ಲಸ್ 3/2 ಮೈನಸ್ 2/2. ಕರೆಕ್ಟ್? ವಾಟ್ ಈಸ್ ಮೈನಸ್ 2/2 ಅಂದ್ರೆ ಇದು ಏನಾಯ್ತು? 2/2 ಅಂದ್ರೆ ಐ ಕ್ಯಾನ್ ಟೇಕ್ ಇಟ್ ಆಸ್ 1. ಅದನ್ನ 1 ಅಂತ ತಗೋಬಹುದು. ಓಕೆ, ಲೆಟ್ ಮಿ ರೈಟ್ ಇಟ್ ಆಸ್ 1. So this is minus 1, right? So what will I get? I will get it as Q divided by epsilon naught A. ಇದು ನೋಡ್ರಿ, half minus 1 ಅಂದ್ರೆ minus half ಆಗ್ತದ್ರಿ. So 3/2 minus 1/2 ಅಂತ ನಾ ಬರೀತೀನಿ. Correct? So what I will get Q divided by epsilon naught A into the bracket 3/2 minus 1/2 ಅಂತಂದ್ರೆ this will be 3 minus 1 divided by 2, which will be equal to 2/2. 2/2 ಅಂದ್ರೆ 1 ಆಯ್ತು. So finally ನಂಗೆ ಎಷ್ಟು ಬಂತ್ರಿ ಎಲೆಕ್ಟ್ರಿಕ್ ಫೀಲ್ಡ್? Q divided by epsilon naught A, right? So I will write it here. It will be Q divided by epsilon naught A ಅಂತನ ಬರ್ಕೋತೀನಿ. Correct? Okay, we got the electric field at the first point. A point ಒಳಗಿಂದ electric field ನಮಗೆ ಇವಾಗ ಬಂತು. Correct? Okay, next we'll move to the next point now. Second point, that is B. B point ಒಳಗಿಂದ electric field ನಾವು ಈಗ ಬರ್ಕೊಳ್ಳೋಣ. Okay, electric field at point B will be equal to, ಇಲ್ಲಿ ನೋಡ್ರಿ ಡೈರೆಕ್ಷನ್ಸ್ ಯಾವ ತರ ಅದಾವ? E1 and E2 are in same direction. E3 is in opposite direction. So what should I write? I should write it like this now. E1 plus E2 minus E3 ಅಂತನ ಬರ್ಕೋಬೇಕು. ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ಸ್ ನಾವು ಇದನ್ನ ಬರ್ಕೊಳಕತ್ತೀವ್ರೆ. ಓಕೆ, ಸೊ E1 ಅಂದ್ರೆ ನೋಡ್ರಿ, E1 ಅಂದ್ರೆ ಫಸ್ಟ್ ಪ್ಲೇಟ್ ಅದ ಎಲೆಕ್ಟ್ರಿಕ್ ಫೀಲ್ಡ್ ರೀ. ಫಸ್ಟ್ ಪ್ಲೇಟ್ ಮೇಲೆ ಚಾರ್ಜ್ ಎಷ್ಟದ? ಕ್ಯಾಪಿಟಲ್ Q. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ. ಯು ವಿಲ್ ಗೆಟ್ ಇಟ್ ಆಸ್ Q ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ A. ಇಲ್ಲಿ ಆಲ್ರೆಡಿ ಬರ್ಕೊಂಡಿದೀವಿ ನಾವು E1, ರೈಟ್? E2 ನಮಗೆ ಎಷ್ಟದ ರೀ? E2 ಅಂದ್ರೆ ನಮಗೆ 2Q by 2 ಎಪ್ಸಿಲಾನ್ ನಾಟ್ ರೀ, ರೈಟ್? So it will be 2Q by 2 epsilon naught plus 2Q by 2 epsilon naught. ನೋಡ್ರಿ, ಈ 2Q by 2 epsilon naught ಅಂತ ಏನದಲ್ಲ, ಅದನ್ನ ನಾವು 2 ಕ್ಯಾನ್ಸಲ್ ಮಾಡ್ಕೊಂಡು Q by epsilon naught ಅಂತ ಹೇಳಿ ಬರ್ಕೋಬಹುದು. So I will write it directly as Q divided by epsilon naught A ಅಂತ ನಾ ಬರೀತೀನಿ. ಇದು ನಮಗೆ ಏನಾಯ್ತ್ರಿ? E2 minus E3. ನೋಡ್ರಿ, E3 ಅಂತಂದ್ರೆ ಥರ್ಡ್ ಪ್ಲೇಟ್ ಅದ ಚಾರ್ಜ್ ನೋಡ್ಕೊಡಿ. ಥರ್ಡ್ ಪ್ಲೇಟ್ ಅದ ಚಾರ್ಜ್ ನಮಗೆ 3Q ಅದರಿ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. I will get it as 3Q divided by 2 epsilon naught A ಅಂತ ನಂಗೆ ಬರ್ತದ್ರಿ. ಕರೆಕ್ಟ್? ಸೊ ಇಲ್ಲಿ ನಾ ಕಾಮನ್ ಏನ್ ತಗೋಬಹುದು? Q divided by epsilon naught A ಕಾಮನ್ ತಗೋಬಹುದು. ಬ್ರಾಕೆಟ್ ಒಳಗೆ ನಂಗೆ ಬರ್ತದ್ರಿ 1/2 plus 1 minus 3/2 ಅಂತ ನಂಗೆ ಬರ್ತದ್ರಿ. ಕರೆಕ್ಟ್? ಸೊ ವಾಟ್ I will get it like this. Q divided by epsilon naught A. ಈಗ 1/2 plus 1 ಅಂತಂದ್ರೆ ಇದು ಎಷ್ಟಾಯ್ತು? 3/2. 3/2 minus 3/2 ಅಂತ ನಮಗೆ ಬರ್ತದೆ. ಸೊ 3/2 minus 3/2 will be 0. ಸೊ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯ್ತು? 0. So point B ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂತೆ? We got 0, right? This is how we have to calculate the electric field at point B. Okay, next ಇನ್ನು ನಾವು ಥರ್ಡ್ ಪಾಯಿಂಟ್ ಹೋಗೋಣ್ರಿ. ಮೂರನೇ ಪಾಯಿಂಟ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅದ ನೋಡ್ರಿ.
ಥರ್ಡ್ ಪಾಯಿಂಟ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಸಿ ಒಳಗೆ E1 E2 E3 ಅಂತ ಮೂರು ಫೀಲ್ಡ್ಸ್ ಅದಾವೆ ರೈಟ್. ಸೊ ಈಗ ನಾನು ಥರ್ಡ್ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರೀತೀನಿ EC. ಸೊ ವಾಟ್ ಶುಡ್ ಐ ರೈಟ್? ಐ ಶುಡ್ ರೈಟ್ ಇಟ್ ಆಸ್ E2 plus E3 minus E1, ರೈಟ್. E2 plus E3 minus E1 ಅಂತ ನಾವು ಬರ್ಕೋಬೇಕು. E2 plus E3 minus E1 ಅಂತ. ಇನ್ನು E2 ಅಂತಂದ್ರೆ ನಮ್ಗೆ ಎಷ್ಟು ಅದರಿ? ಸಿ E2 ಅಂತಂದ್ರೆ ನಾವಿಲ್ಲಿ Q by epsilon naught ಅಂತ ತಗೊಂಡಿದ್ವಿ. So I will write it as Q divided by epsilon naught A, E2. E3 ನಮಗೆ ಎಷ್ಟು ಅದರಿ? E3 is 3Q by 2 epsilon naught ರೀ. So I will write it as plus 3Q divided by 2 epsilon naught A ಅಂತ ನಾ ಬರೀತೇನೆ. Minus E1 ಎಷ್ಟು ಅದರಿ? E1 is Q by 2 epsilon naught A. So I will write it as minus Q divided by 2 epsilon naught A ಅಂತ ನಾ ಬರೀತೇನೆ. What common I will get? I will get Q by epsilon naught A common. So Q by epsilon naught A common ಬಂತ ಬ್ರಾಕೆಟ್ ಒಳಗೆ ನಾ ಬರೀತೀನಿ 1 plus 3 by 2 minus 1 by 2 ಅಂತ ಹೇಳಿ. ಓಕೆ, ಸೊ ಇನ್ ನೆಕ್ಸ್ಟ್ ನೋಡ್ರಿ Q divided by epsilon naught A in the bracket ನಾ ಬರೀತೀನಿ 1 minus half ಅಂದ್ರೆ ನಮಗೆ half ಬಂತ plus 3 by 2. ಸೊ ಇದೇನ್ ಆಗ್ತದ್ರಿ? ವಾಟ್ ಐ ವಿಲ್ ಗೆಟ್ ಇಟ್ ಆಸ್ ಇದು ನಮಗೆ ಬಂತ Q divided by epsilon naught A into the bracket. ನೋಡ್ರಿ LC ಎರಡು ಕಡೆ ನಮಗೆ ಡಿನಾಮಿನೇಟರ್ ಸೇಮ್ ಅದ. ಡಿನಾಮಿನೇಟರ್ ಸೇಮ್ ಇತ್ತಂದ್ರೆ ನ್ಯೂಮರೇಟರ್ ನಾವು ಆಡ್ ಮಾಡಬಹುದು. ಸೊ 1 plus 3 ನಮಗೆ 4 ಆಯ್ತು, 4 by 2. ಸೊ 4 by 2 ಅಂದ್ರೆ ಎಷ್ಟು ರೀ? 2. ಸೊ ನಮಗೆ ಎಷ್ಟು ಬಂತೆ? ಐ ವಿಲ್ ಗೆಟ್ ಇಟ್ ಆಸ್ 2Q divided by epsilon naught A ಅಂತ ಬರ್ತದ್ರಿ. ಕರೆಕ್ಟ್. ಸೊ ಫೈನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಇಸ್, ಐ ವಿಲ್ ರೈಟ್ ಇಟ್ ಹಿಯರ್ 2Q divided by epsilon naught A. This much will be the electric field at point C. Clear ಅದರಿ? Okay. In last point ಒಳಗೆ ನಾವು ಬರೆಯೋಣಂತ electric field at point D we will write now. Right. So the electric field at point D. Here I will write point D. Nodri, point D ಒಳಗೆ electric fields ಎಷ್ಟು ಅದಾವ? Again there are 3 electric fields. Depending on the direction we have to add them algebraically. E1 plus E3 minus E2. Right? E1 plus E3 minus E2. Same direction ದಾಗ ಇರೋದನ್ನ ಆಡ್ ಮಾಡಬೇಕು, ಅಪೋಸಿಟ್ ಡೈರೆಕ್ಷನ್ ದಾಗ ಇರೋದನ್ನ ಮೈನಸ್ ಮಾಡಬೇಕು. ಓಕೆ, ವಾಟ್ ಈಸ್ E1? E1 ಅಂದ್ರೆ ಎಷ್ಟು ರೀ? E1 ಅಂದ್ರೆ ನೋಡ್ರಿ ನಾವು ಎಷ್ಟು ಬರ್ದಿದ್ವಿ? Q by 2 epsilon naught A. So Q divided by 2 epsilon naught A, E1. E3 ಅಂತಂದ್ರೆ ನಾವು ಎಷ್ಟು ಬರ್ತೀವಿ? E3 ಅಂದ್ರೆ ನೋಡ್ರಿ 3Q divided by 2 epsilon naught A. 3Q divided by 2 epsilon naught A. That is E3. What about E2? E2 ನಮಗೆ ಎಷ್ಟು ಅದರಿ? E2 ಅಂತಂದ್ರೆ ನೋಡ್ರಿ ನಾವೇನ್ ತಗೊಂಡಿದ್ದೀವಿ? Q by epsilon naught A ಅಂತ ನಾವು ತಗೊಂಡಿದ್ದೀವಿ. So I will write it here Q divided by epsilon naught A ಅಂತ ಹೇಳಿ. Okay, if I take Q by epsilon naught A common here, what I will get? ಹಂಗೇನ್ ಬರ್ತದ್ರಿ? 1 by 2 plus 3 by 2 minus 1 ಅಂತ ನಾ ಬರೀತೀನಿ. ಕರೆಕ್ಟ್. ಸೊ ಈಗ plus 1 by 2 minus 1 by 2 ಅಂದ್ರೆ ನಮಗೆ ಎಷ್ಟು ಉಳಿತದೆ? minus 1 by 2 ಉಳಿತದೆ. So what I will get? I will get it as Q divided by epsilon naught A in the bracket 3 by 2 minus 1 by 2. Half minus 1 ಅಂದ್ರೆ minus half. ಓಕೆ, ಈಗ ನಮಗೆ ಡಿನಾಮಿನೇಟರ್ ಸೇಮ್ ಅದಾವ್ರಿ. ಡಿನಾಮಿನೇಟರ್ ಸೇಮ್ ಇದ್ರೆ ಈ ನ್ಯೂಮರೇಟರ್ ದಾಗ ಏನದಾವ ಅದು ನಾವು ಈಗ ಮೈನಸ್ ಮಾಡ್ಕೋಬಹುದು. ಸೊ 3 minus 1 2. ಸೊ ಅದು ನಮಗೆ 2 by 2 ಬರ್ತದ್ರಿ. ಸೊ ದಿಸ್ ವಿಲ್ ಬಿ Q divided by epsilon naught A into the bracket 2 by 2. 2 by 2 ಅಂತಂದ್ರೆ ನಮ್ಗೆ ಏನಾಯ್ತು? 1 ಆಯ್ತು. ಸೊ ಫೈನಲಿ ಎಷ್ಟು ಬಂತ್ರಿ? Q divided by epsilon naught A. ಎಷ್ಟು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಡಿ ಒಳಗೆ ಬರ್ತದ್ರಿ. ಸೊ ಪಾಯಿಂಟ್ ಡಿ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಂತ Q divided by epsilon naught A ಅಂತೇಳಿ. ಕರೆಕ್ಟ್ ಅದರಿ? ಓಕೆ, ಸೊ ಈಗ ಫೈನಲಿ ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡ್ರಿ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಡಿ. ಇಫ್ ಐ ಕನ್ಸಿಡರ್ ಆಲ್ 3 ಪ್ಲೇಟ್ಸ್ ಟುಗೆದರ್ ಆಸ್ ಒನ್ ಶೀಟ್, ಇದನ್ನ ಒಂದು ಶೀಟ್ ಅಂತ ನಾ ತಿಳ್ಕೊಂಡ್ರೆ, ಒಂದು ಪ್ಲೇಟ್ ಅಂತ ನಾ ತಿಳ್ಕೊಂಡ್ರೆ, ಇವ್ ಎರಡು ಪಾಯಿಂಟ್ಸ್ ಎ ಮತ್ತು ಡಿ ಏನದಾವಲ್ಲ, ದೇ ಆರ್ ದ ಪಾಯಿಂಟ್ಸ್ ಔಟ್ಸೈಡ್ ದ ಶೀಟ್ ಅಥವಾ ಔಟ್ಸೈಡ್ ದ ಪ್ಲೇಟ್ಸ್ ಅಂತ ನಾ ತಗೊಂತೀನಿ. ಸೊ ಔಟ್ಸೈಡ್ ದ ಪ್ಲೇಟ್ಸ್ ಇದ್ದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರಬೇಕ್ರಿ. ಎಸ್ ಒನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸೇಮ್ ಬಂದಾವಿಲ್ಲ ನೋಡ್ರಿ, ಎ ಮತ್ತೆ ಡಿ ಒಳಗೆ. ಎ ಒಳಗೂ ನಮಗೆ ಬಂದದ Q divided by epsilon naught A. ಡಿ ಒಳಗೂ ನಮಗೆ ಬಂದದ Q divided by epsilon naught A. Right? This is how we have to find out the electric field due to the parallel conducting sheets. Clear? Okay. We'll move to the next concept now. ಇಲ್ಲ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಾನ್ಸೆಂಟ್ರಿಕ್ ಕಂಡಕ್ಟಿಂಗ್ ಸ್ಪಿಯರ್ಸ್. ಕಂಡಕ್ಟಿಂಗ್ ಸ್ಪಿಯರ್ಸ್ ಅಂದ್ರೆ ನಮಗೆ ಕ್ಲಿಯರ್ಲಿ ಗೊತ್ತದೆ, ಎಲೆಕ್ಟ್ರಿಕ್ ಚಾರ್ಜಸ್ ವಿಲ್ ರೆಸೈಡ್ ಆನ್ ದ ಸರ್ಫೇಸ್ ಬಟ್ ನಾಟ್ ಇನ್ಸೈಡ್ ದ ಸರ್ಫೇಸ್. ಅದು ಕಂಡಕ್ಟಿಂಗ್ ಪ್ಲೇಟ್ ಇರಲಿ, ಕಂಡಕ್ಟಿಂಗ್ ಶೀಟ್ ಇರಲಿ, ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಕಂಡಕ್ಟಿಂಗ್ ಅಂತ ಬಂತಪ್ಪ ಅಂದ್ರೆ ಅದು ಕಂಡಕ್ಟರ್ ಅಂತ. ಕಂಡಕ್ಟರ್ ಅಂತ ಹೇಳಿತ್ತಪ್ಪ ಅಂದ್ರೆ ಚಾರ್ಜಸ್ ವಿಲ್ ಆಲ್ವೇಸ್ ರೆಸೈಡ್ ಆನ್ ದ ಸರ್ಫೇಸ್ ಬಟ್ ನಾಟ್ ಇನ್ಸೈಡ್ ದ ಕಂಡಕ್ಟರ್. ರೈಟ್? ಓಕೆ, ಈಗಿಲ್ಲೇ ನೋಡಿ,
So what I will do here, I will take the radius of the inner sphere. Inner sphere the radius ನಾನು R1 ಅಂತ ತಗೋತೀನಿ. Outer sphere the radius ನಾನು R2 ಅಂತ ತಗೋತೀನಿ. ಈ inner sphere ಏನದಲ್ಲ, inner sphere ಮೇಲೆ I will say the charge on inner sphere is, inner sphere ಮೇಲೆ ಚಾರ್ಜ್ ನಮಗೆ ಎಷ್ಟದಪ್ಪ ಅಂದ್ರೆ ಪ್ಲಸ್ Q1 ಅದ ಅಂತ ನಾನು ಅಂತೀನಿ. ಆಮೇಲೆ ಈ ಔಟರ್ ಸ್ಪಿಯರ್ ಏನದಲ್ರಿ, ಔಟರ್ ಸ್ಪಿಯರ್ ಮೇಲೆ ನಂಗೆ ಚಾರ್ಜ್ ಅದ ಪ್ಲಸ್ Q2 ಅಂತ ನಾನು ಅಂತೀನಿ, ರೈಟ್. ಸೊ ಎರಡೂ ನಮಗೆ ಚಾರ್ಜ್ಡ್ ಸ್ಪಿಯರ್ಸ್ ಅದಾವ್ರಿ, ಬೋತ್ ಆರ್ ದ ಚಾರ್ಜ್ಡ್ ಸ್ಪಿಯರ್ಸ್. ಈಗ ನಾವ್ ಏನ್ ಮಾಡ್ಬೇಕಾಗೈತ್ರಿ, ವಿ ವಾಂಟ್ ಟು ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಟ್ ದೀಸ್ ಡಿಫರೆಂಟ್ ಪಾಯಿಂಟ್ಸ್ ಗಿವನ್ ಹಿಯರ್, ರೈಟ್. ಸೊ ಈ ಪಾಯಿಂಟ್ಸ್ ಗಳನ್ನು ನಾವು ಏನಂತ ನೇಮ್ ಮಾಡ್ಕೊಳ್ಳೋಣ, ಐ ವಿಲ್ ನೇಮ್ ದೀಸ್ ಪಾಯಿಂಟ್ಸ್ ಆಸ್ ಎ, ಬಿ, ಸಿ, ಡಿ ಅಂಡ್ ಇ ಅಂತೇಳಿ ನಾ ಈಗ ಪಾಯಿಂಟ್ಸ್ ಗಳನ್ನು ಬರ್ಕೋತೀನಿ. ಎ ಬಿ ಸಿ ಡಿ ಇ ಟೋಟಲ್ ನಮಗೆ 5 ಪಾಯಿಂಟ್ಸ್ ಅದಾವೆ. ಸೊ ವಿ ಹ್ಯಾವ್ ಟು ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಟ್ ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಆಗಿಂದ ಎಲೆಕ್ಟ್ರಿಕ್ ಫೀಲ್ಡ್ಸ್ ನಾ ಬರೀಬೇಕು. ಈ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅನ್ನು ಬರೆಯೋಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಇದು ಗೊತ್ತಿರ್ಬೇಕು. ನಾವು ಆಲ್ರೆಡಿ ಇದನ್ನ ನಮ್ಮ ಹಳೆ ವಿಡಿಯೋಸ್ ಆಗಿ ನಾವು ಕಲ್ತಿದೀವಿ, ಆ ಕಾನ್ಸೆಪ್ಟ್ ನಾವು ಕಲ್ತಿದೀವಿ. ಆದ್ರೂ ಐ ವಿಲ್ ಜಸ್ಟ್ ರಿಮೈಂಡ್ ಯು ದಟ್. ಈಗ ನೋಡ್ರಿ, ಇದೊಂದು ಸ್ಪಿಯರ್ ಅದ ಅಂತ ಇಟ್ಕೋರಿ. ಈ ಸ್ಪಿಯರ್ ಮೇಲೆ ನಮಗೆ ಕ್ಯೂ ಅಂತ ಚಾರ್ಜ್ ಅದ. ಈ ಸ್ಪಿಯರ್ ರೇಡಿಯಸ್ ನಮಗೆ ಕ್ಯಾಪಿಟಲ್ ಆರ್ ಅಂತ ಹೇಳಿದ ಅಂತ ಇಟ್ಕೋರಿ. ಸೊ ಈಗ ಈ ಸ್ಪಿಯರ್ ನಾವು ಸ್ಪಿಯರ್ ರಿಲೇಟೆಡ್ ಯಾವುದೇ ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡಬೇಕಾದ್ರೆ ಫ್ರಮ್ ದ ಸೆಂಟರ್ ಓನ್ಲಿ ವಿ ಹ್ಯಾವ್ ಟು ಮೆಜರ್. ಸೆಂಟರ್ ದಿಂದ ನಾವು ಮೆಜರ್ಮೆಂಟ್ ಮಾಡಬೇಕು, ಕರೆಕ್ಟ್. ಸೊ ಈಗ ಸೆಂಟರ್ ದಿಂದ ಹಿಡ್ಕೊಂಡೆ ಸ್ಮಾಲ್ ಆರ್ ಡಿಸ್ಟೆನ್ಸ್ ಒಳಗೆ ನೋಡ್ರಿ, ಸ್ಮಾಲ್ ಆರ್ ಡಿಸ್ಟೆನ್ಸ್ ಅಂದ್ರೆ ಎಲ್ಲಿಂದ ಇದೆ, ಸೆಂಟರ್ ಆಫ್ ದ ಸ್ಪಿಯರ್ ದಿಂದ ಈ ಪಾಯಿಂಟ್ ತನಕ, ಸೆಂಟರ್ ಆಫ್ ದ ಸ್ಪಿಯರ್ ದಿಂದ ಈ ಪಾಯಿಂಟ್ ತನಕ. ಸೊ ಇದಕ್ಕೆ ನಾ ಔಟ್ಸೈಡ್ ಪಾಯಿಂಟ್ ಅಂತ ಕರಿತೀನಿ. ಆಮೇಲೆ ನಾ ಇಲ್ಲೊಂದು ಪಾಯಿಂಟ್ ತಗೋತೀನಿ ರೀ, ಇಲ್ಲೊಂದು ಪಾಯಿಂಟ್ ನಾ ತಗೋತೀನಿ. ಇದು ಔಟ್ಸೈಡ್ ಪಾಯಿಂಟ್ ಆಯ್ತು. ಇದು ನಮಗೆ ಸರ್ಫೇಸ್ ಪಾಯಿಂಟ್ ಅಂತ ನಾವು ಕರಿತೀವಿ, ಸರ್ಫೇಸ್ ಪಾಯಿಂಟ್. ಇಲ್ಲೊಂದು ನಾ ಪಾಯಿಂಟ್ ತಗೋತೀನಿ, ಇದಕ್ಕೆ ನಾ ಇನ್ಸೈಡ್ ಪಾಯಿಂಟ್ ಅಂತ ಕರಿತೀವಿ, ರೈಟ್. ಸೊ ಟೋಟಲ್ ನಾವು 3 ಪಾಯಿಂಟ್ಸ್ ತಗೊಂಡಿದ್ವಿ, ಔಟ್ಸೈಡ್ ಪಾಯಿಂಟ್, ಸರ್ಫೇಸ್ ಪಾಯಿಂಟ್, ಇನ್ಸೈಡ್ ಪಾಯಿಂಟ್. ಸೊ ಈ 3 ಪಾಯಿಂಟ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ಸ್ ನಾವು ಬರಿಬೇಕಾಗಿರ್ತದೆ. ಓಕೆ, ಇದನ್ನ ಆಲ್ರೆಡಿ ನಾವು ಕಲ್ತಿದೀವಿ. ನೋಡ್ರಿ, ಔಟ್ಸೈಡ್ ಪಾಯಿಂಟ್ ಅಂತಂದ್ರೆ ಆ ಸ್ಪಿಯರ್ ನೀವು ಒಂದು ಪಾಯಿಂಟ್ ಚಾರ್ಜ್ ಅಂತ ಅನ್ಕೋಬೇಕ. ಸೊ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಅಲ್ಲಿ ಬರಿಬೇಕು. ಸೊ ಔಟ್ಸೈಡ್ ಪಾಯಿಂಟ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತದೆ 1/4πε0 Q ಡಿವೈಡೆಡ್ ಬೈ ಸ್ಮಾಲ್ ಆರ್ ಸ್ಕ್ವೇರ್. ಯಾಕಂದ್ರೆ ಆ ಪಾಯಿಂಟ್ ಡಿಸ್ಟೆನ್ಸ್ ನಮಗೆ ಎಷ್ಟದ ರೀ, ಸ್ಮಾಲ್ ಆರ್ ಅಂತ ಹೇಳಿದ್ರಿ, ಕರೆಕ್ಟ್. ಸೊ ಇದು ಔಟ್ಸೈಡ್ ಪಾಯಿಂಟ್ ಅಂದ್ರೆ ಇದರ ಅರ್ಥ ಏನ, ಸ್ಮಾಲ್ ಆರ್ ಇಸ್ ಗ್ರೇಟರ್ ದೆನ್ ಕ್ಯಾಪಿಟಲ್ ಆರ್ ಅಂದಂಗ್ರಿ. ಅಂದ್ರೆ ಆ ಸ್ಪಿಯರ್ ಬಿಟ್ಟು ಹೊರಗಡೆ ಐತಿ. ರೇಡಿಯಸ್ ಆಫ್ ದ ಸ್ಪಿಯರ್ ಕಿಂತ ಡಿಸ್ಟೆನ್ಸ್ ನಮಗೆ ಜಾಸ್ತಿ ಇತ್ತಂದ್ರೆ ಆ ಪಾಯಿಂಟ್ ಔಟ್ಸೈಡ್ ಅದ ಅಂದಂಗ್ರಿ. ನೆಕ್ಸ್ಟ್ ನೋಡ್ರಿ, ಇಫ್ ಐ ಸೇ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್, ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಅಂದ್ರೆ ಯಾವ ಪಾಯಿಂಟ್ ರೀ, ಎಸ್ ಪಾಯಿಂಟ್ ಅಂದ್ರಿ. ಈ ಎಸ್ ಪಾಯಿಂಟ್ ಬಂದಾಗ ನಮಗೆ ಎಷ್ಟು ಡಿಸ್ಟೆನ್ಸ್ ಇರ್ತದೆ, ದಟ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ದ ಸ್ಪಿಯರ್, ಕರೆಕ್ಟ್. ಸೊ ಇಲ್ಲೇ ಎಸ್ ಪಾಯಿಂಟ್ ದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಆಗ್ತದೆ, ಇಟ್ ವಿಲ್ ಬಿ 1/4πε0 Q ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಆಗ್ತದೆ. ಅಂದ್ರೆ ಸ್ಮಾಲ್ ಆರ್ ಅನ್ನ ಕ್ಯಾಪಿಟಲ್ ಆರ್ ದಿಂದ ನಾವು ರಿಪ್ಲೇಸ್ ಮಾಡ್ಕೊಂಡ್ವಿ, ಬಿಕಾಸ್ ಇಟ್ ಇಸ್ ಅ ಸರ್ಫೇಸ್ ಪಾಯಿಂಟ್. ಸರ್ಫೇಸ್ ಪಾಯಿಂಟ್ ಅಂದ್ರೆ ದ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸ್ಪಿಯರ್, ರೈಟ್. ಇಫ್ ಐ ಸೇ ಸ್ಮಾಲ್ ಆರ್ ಇಸ್ ಲೆಸ್ ದೆನ್ ಕ್ಯಾಪಿಟಲ್ ಆರ್, ಅವಾಗ ಪಾಯಿಂಟ್ ನಮಗೆ ಯಾವ್ದ್ರಿ, ಐ ಪಾಯಿಂಟ್ ಅಂತ ಅರ್ಥ. ಓಕೆ, ಇನ್ಸೈಡ್ ಪಾಯಿಂಟ್ ಅಂತ ಅರ್ಥ. ಸೊ ಇನ್ಸೈಡ್ ದ ಕಂಡಕ್ಟರ್ ಯಾವಾಗೂ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದ್ರಿ, 0 ಇರ್ತದ್ರಿ. ವೆರೆವರ್ ದಟ್ ಪಾಯಿಂಟ್ ಮೇ ಬಿ, ಅದು ಇಲ್ಲಿರ್ಲಿ, 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 ಎನಿವೇರ್ ಇಟ್ ಮೇ ಬಿ. ಒಳಗಡೆ ಎಲ್ಲಿ ಬೇಕಾದ್ರೆ ಆ ಪಾಯಿಂಟ್ ಇರ್ಲಿ, ಕಂಡಕ್ಟಿಂಗ್ ಸ್ಪಿಯರ್ ಇತ್ತಪ್ಪ ಅಂದ್ರೆ ಅದ್ರ ಒಳಗಡೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದ್ರಿ, 0 ಇರ್ತದೆ, ರೈಟ್. ಸೊ ದಿಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್. ಸೊ ನೋಡ್ರಿ, ಇದೇ ಫಾರ್ಮುಲಾಸ್ ನಾವು ಯೂಸ್ ಮಾಡ್ಕೊಂಡು ಈಗ ಇಲ್ಲೇ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಅದ ನಾವು ಬರೆಯೋದ್ರಿ, ರೈಟ್. ಓಕೆ, ಸೊ ಲೆಟ್ ಅಸ್ ರೈಟ್ ದ equations for electric fields in these points. Okay, first I will go for electric field at point A. So ಈ point A ಮೊದಲೇ ಇದು ಇನ್ಸೈಡ್ ಪಾಯಿಂಟ್ ಅದನೋ, ಸರ್ಫೇಸ್ ಪಾಯಿಂಟ್ ಅದನೋ, ಔಟ್ಸೈಡ್ ಪಾಯಿಂಟ್ ಅದನೋ ಅನ್ನೋದನ್ನ ವಿಚಾರ ಮಾಡ್ರಿ. ಪಾಯಿಂಟ್ A ನೋಡ್ರಿ, ಇಟ್ ಈಸ್ ಲೈಯಿಂಗ್ ಇನ್ಸೈಡ್ ದ ಫಸ್ಟ್ ಸ್ಪಿಯರ್ ಆಲ್ಸೋ ಅಂಡ್ ಸೆಕೆಂಡ್ ಸ್ಪಿಯರ್ ಆಲ್ಸೋ. ಮೊದಲನೇ ಸ್ಪಿಯರ್ ಒಳಗಡೆನೂ ಐತಿ, ಎರಡನೇ ಸ್ಪಿಯರ್ ಒಳಗಡೆನೂ ಅದ ರೀ, ರೈಟ್. 2 ಸ್ಪಿಯರ್ಸ್ ಅದಾವ ನಮ್ಗೆ ಇಲ್ಲಿ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್. This is sphere number 1, this is sphere number 2, right. So A point is inside point for first sphere also and for second sphere also. ಅಂದಮೇಲೆ ಆ ಪಾಯಿಂಟ್ ದಾಗ ಇನ್ಸೈಡ್ ಪಾಯಿಂಟ್ ಅದ ಅಂದಮೇಲೆ ಆ ಪಾಯಿಂಟ್ ದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರಬೇಕು, ಇಟ್ ಹ್ಯಾಸ್ ಟು ಬಿ 0, ರೈಟ್. ಯಾಕಂದ್ರೆ ಇಟ್ ಇಸ್ ಇನ್ಸೈಡ್ ಪಾಯಿಂಟ್. ಕಮ್ ಫಾರ್ ಪಾಯಿಂಟ್ ಬಿ. ಪಾಯಿಂಟ್ ಬಿ ನೋಡ್ರಿ, ಪಾಯಿಂಟ್ ಬಿ ಈಸ್ ಸರ್ಫೇಸ್ ಪಾಯಿಂಟ್ ಫಾರ್ ಫಸ್ಟ್ ಸ್ಪಿಯರ್ and inside point for second sphere. ಮೊದಲನೇ ಸ್ಪಿಯರ್ ಕ ಸರ್ಫೇಸ್ ಪಾಯಿಂಟ್, ಎರಡನೇ ಸ್ಪಿಯರ್ ಕ ಇನ್ಸೈಡ್ ಪಾಯಿಂಟ್. ಹಂಗಾದ್ರೆ ಈ ಪಾಯಿಂಟ್ ಬಿ ಒಳಗ ಯಾವ ಸ್ಪಿಯರ್ ದ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಔಟರ್ ಸ್ಪಿಯರ್. ಎರಡನೇ ಸ್ಪಿಯರ್ ಏನದಲ್ಲ
ಈ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಬಿ ಒಳಗೆ 0 ಇರ್ತದ್ರಿ, ಯಾಕಂದ್ರೆ ಅದು ಇನ್ಸೈಡ್ ಪಾಯಿಂಟ್ ರೀ ಆ ಸ್ಪಿಯರ್. ಆದ್ರೆ ಫಸ್ಟ್ ಸ್ಪಿಯರ್ ದಲ್ಲಿ ಫೀಲ್ಡ್ ಪ್ರೆಸೆಂಟ್ ಇರ್ತದ್ರಿ, ಕರೆಕ್ಟ್. ಆಮೇಲೆ ಅದು ಸರ್ಫೇಸ್ ಪಾಯಿಂಟ್ ಅದ್ರೆ ಅದಕ್ಕೆ ನಮಗೆ ಪಾಯಿಂಟ್ ಬಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಆಗ್ತದಪ್ಪ ಅಂದ್ರೆ 1/4πε0. ವಾಟ್ ಈಸ್ ದ ಚಾರ್ಜ್ ಆನ್ ದ ಸ್ಪಿಯರ್ ನಂಬರ್ 1? Q1 ಅಂತ ಹೇಳಿದೆ. ಸೊ ನಾ Q1 ಅಂತ ತಗೋತೀನಿ. ವಾಟ್ ಈಸ್ ದ ರೇಡಿಯಸ್ ಆಫ್ ದಟ್ ಸ್ಪಿಯರ್? R1 ಅಂತ ಹೇಳಿದೆ. ಅದಕ್ಕೆ ನಾ ಇದನ್ನ R1² ಅಂತ ಬರ್ಕೋತೀವಿ, ರೈಟ್. ಸರ್ಫೇಸ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ರೇಡಿಯಸ್ ಸ್ಕ್ವೇರ್ ನಾವು ತಗೋಬೇಕ್ರಿ, ರೈಟ್. ಅಲ್ಲಿ ನಾವು ಕ್ಯಾಪಿಟಲ್ ಆರ್ ಅಂತ ತಗೊಂಡಿದ್ವಿ, ಇಲ್ಲಿ ನಮಗೆ R1 ಅಂತ ಹೇಳಿದೆ. ಕ್ಲಿಯರ್ ಅದರಿ? ಓಕೆ, ಇದು ಪಾಯಿಂಟ್ ಬಿ ಒಳಗೈತಿ. ಕಮ್ ಫಾರ್ ಪಾಯಿಂಟ್ ಸಿ ನಾವು. ಈಗ ನಾವು ಅನ್ಕೊಳ್ಳೋಣ ಈ ಪಾಯಿಂಟ್ ಸಿ ಏನದಲ್ಲ, ಲೆಟ್ ಮೀ ಸೇ ದಿಸ್ ಪಾಯಿಂಟ್ ಸಿ is at a distance x from the center of the sphere ಅಂತ ನಾವು ಅನ್ಕೊಳ್ಳೋಣ. ಆಮೇಲೆ ಈ ಪಾಯಿಂಟ್ ಇ ಏನದಲ್ರಿ, ಆ ಪಾಯಿಂಟ್ ಇ ನಮಗೆ ಸೆಂಟರ್ದಿಂದ x2 ಡಿಸ್ಟೆನ್ಸ್ ಒಳಗದ ಅಂತ ನಾವು ಅನ್ಕೊಳ್ಳೋಣ. ಲೆಟ್ ಅಸ್ ಸೇ ಇಟ್ ಇಸ್ ಅಟ್ ಅ ಡಿಸ್ಟೆನ್ಸ್ x2. ಇದು ನಮಗೆ ಡಿಸ್ಟೆನ್ಸ್ x1 ಅಂತಿಲ್ರಿ. ಸೊ ಸೆಂಟರ್ ಟು ಪಾಯಿಂಟ್ ಸಿ x1, ಸೆಂಟರ್ ಟು ಪಾಯಿಂಟ್ ಇ x2 ಅಂತೇಳಿ ನಮಗೆ ಡಿಸ್ಟೆನ್ಸ್ ಇರಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಲ್ ರೈಟ್ ದ ಇಕ್ವೇಶನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ. ಸೊ ಪಾಯಿಂಟ್ ಸಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ಯಾವ ಸ್ಪಿಯರ್ ಇರಬೇಕು, ಯಾವ್ದ್ರದ್ದು ಇರಬಾರ್ದು, ಯಾವ್ದ್ರದ್ದು ಇರಬಾರ್ದು ನೋಡ್ರಿ. ಸಿ ಪಾಯಿಂಟ್ ಸಿ ಈಸ್ ಔಟ್ಸೈಡ್ ಪಾಯಿಂಟ್ ಫಾರ್ ದ ಫಸ್ಟ್ ಸ್ಪಿಯರ್. ಯಾಕಂದ್ರೆ ಪಾಯಿಂಟ್ ಸಿ ದ ಡಿಸ್ಟೆನ್ಸ್ x1 ಏನದಲ್ಲ ಅದು ನಮಗೆ R1 ಕಿಂತ ದೊಡ್ಡದ ರೀ, ಕರೆಕ್ಟ್. R1 ಕಿಂತ ದೊಡ್ಡದ. ಅಂದ್ಮೇಲೆ ಪಾಯಿಂಟ್ ಸಿ ನಮಗೆ ಏನಾಯ್ತ್ರಿ, ಔಟ್ಸೈಡ್ ಪಾಯಿಂಟ್ ಫಾರ್ ಫಸ್ಟ್ ಸ್ಪಿಯರ್. ಸೆಕೆಂಡ್ ಸ್ಪಿಯರ್ ಕರೆ, ಸೆಕೆಂಡ್ ಸ್ಪಿಯರ್ ಅದು ಇನ್ಸೈಡ್ ಪಾಯಿಂಟ್ ಅಂದಂಗ್ರಿ. ಸೊ ಆ ಪಾಯಿಂಟ್ ಒಳಗೆ ಸೆಕೆಂಡ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ, ಫಸ್ಟ್ ಸ್ಪಿಯರ್ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ, ಕರೆಕ್ಟ್. ಸೊ ಇ ಸಿ ನಾ ಬರಿಬೇಕಾದ್ರೆ ಬರಿತೀನಿ 1/4πε0 Q1 ಮೊದಲನೇ ಸ್ಪಿಯರ್ ಮ್ಯಾಗಿನ ಚಾರ್ಜ್ ಡಿವೈಡೆಡ್ ಬೈ ಇಟ್ಸ್ ಡಿಸ್ಟೆನ್ಸ್. ಅದ್ರ ಡಿಸ್ಟೆನ್ಸ್ ನಮಗೆ ಏನದ x1 ಅಂತ ಹೇಳಿದೆ, x1² ಅಂತ ನಾ ಬರಿತೀನಿ. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಡಿ ನಾ ಈಗ ಬರಿಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಡಿ. ಸೊ ಪಾಯಿಂಟ್ ಡಿ is the outside point for first sphere, surface point for second sphere. ನೋಡ್ರಿ, ಎ ಬಿ ಸಿ ಈ ಮೂರು ಪಾಯಿಂಟ್ಸ್ ನಮಗ ಸೆಕೆಂಡ್ ಸ್ಪಿಯರ್ ಇನ್ಸೈಡ್ ಪಾಯಿಂಟ್ಸ್ ಇದ್ರಿ. ಹಿಂಗಾಗಿ ಎ ಬಿ ಮತ್ತು ಸಿ ಒಳಗೆ ನಮಗ ಔಟರ್ ಸ್ಪಿಯರ್ ಏನದಲ್ರಿ, ಎರಡನೇ ಸ್ಪಿಯರ್ ಫೀಲ್ಡ್ ನಮಗೆ ಇಲ್ಲಿ ಇರ್ತಿರ್ಲಿಲ್ಲ ಎ ಬಿ ಸಿ ಒಳಗೆ, ಕರೆಕ್ಟ್ ಅದ್ರಿ. ಆದ್ರೆ ಈಗ ಡಿ ಪಾಯಿಂಟ್ ಒಳಗೆ ಎರಡೂ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇರ್ತಾವ್ರಿ. ಯಾಕಂದ್ರೆ ಡಿ ಪಾಯಿಂಟ್ ಇಸ್ ಔಟ್ಸೈಡ್ ಪಾಯಿಂಟ್ ಫಾರ್ ಫಸ್ಟ್ ಸ್ಪಿಯರ್ ಅಂಡ್ ಸರ್ಫೇಸ್ ಪಾಯಿಂಟ್ ಫಾರ್ ಸೆಕೆಂಡ್ ಸ್ಪಿಯರ್. ಅದಕ್ಕೆ ನಮಗೆ ಎರಡೂ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲಿ ಇರ್ತಾವ. ಅದಕ್ಕೆ ನಾ ಇದನ್ನ ಏನಂತ ಬರಿತೀನಿ, E1 ಪ್ಲಸ್ E2 ಅಂತ ಬರಿತೀನಿ. ಫಸ್ಟ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಸೆಕೆಂಡ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾ ಬರ್ಕೋತೀನಿ. ಓಕೆ, ಫಸ್ಟ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ನಾ ಬರಿಬೇಕಾದ್ರೆ ನೋಡ್ರಿ, ಇಲ್ಲೇ ನಾ 1/4πε0 ಬರಿತೀನಿ. ಮೊದಲನೇ ಸ್ಪಿಯರ್ ಚಾರ್ಜ್ ನಮಗೆ ಎಷ್ಟದ Q1 ಡಿವೈಡೆಡ್ ಬೈ ಅದರದ ಡಿಸ್ಟೆನ್ಸ್ ಎಷ್ಟು ಆಗ್ತದ್ರಿ, ಸೆಂಟರ್ ದಿಂದ ಹಿಡ್ಕೊಂಡು ಪಾಯಿಂಟ್ ಡಿ ಡಿಸ್ಟೆನ್ಸ್ ಎಷ್ಟು ಆಗ್ತದೆ. It will be exactly equal to R2 only. ಅದು R2 ಡಿಸ್ಟೆನ್ಸ್ ಅಂದಂಗ್ರಿ, ರೈಟ್. ಸೊ ಇದನ್ನ ನಾನು I will write it as R2², ರೈಟ್. ಓಕೆ, ಸೊ 1/4πε0 E1 ಗೂ ಬರೋದ್ರಿ, E2 ಗೂ ಬರೋದ್ರಿ. ಅದನ್ನ ಕಾಮನ್ ತಗೊಂಡ್ಬಿಡ್ತೇನೆ. 1/4πε0 Q1 ಡಿವೈಡೆಡ್ ಬೈ R2² ಪ್ಲಸ್ ಎರಡನೇ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಎರಡನೇ ಸ್ಪಿಯರ್ ಚಾರ್ಜ್ ನೀವು ತಗೋಬೇಕು. ಸೊ ನಾವ್ ಇದನ್ನ ಬರಿತೀವಿ Q2 ಡಿವೈಡೆಡ್ ಬೈ, ಈಗ ಅದು ಸರ್ಫೇಸ್ ಪಾಯಿಂಟ್ ಅದ ರೀ, ಈ ಸ್ಪಿಯರ್ ಸರ್ಫೇಸ್ ಪಾಯಿಂಟ್ ಅದ. ಹಿಂಗಾಗಿ ನಾವು ಅದರದ ರೇಡಿಯಸ್ ಸ್ಕ್ವೇರ್ ತಗೋಬೇಕು, R2² ಅಂತ ಹೇಳಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಎಷ್ಟು ಬಂತ, ಐ ವಿಲ್ ಗೆಟ್ ಇಟ್ ಆಸ್ 1/4πε0 Q1 ಪ್ಲಸ್ Q2 ಡಿವೈಡೆಡ್ ಬೈ R2² ಅಂತ ನಾ ಬರಿಬೇಕಾಗ್ತದೆ. ದಿಸ್ ಮಚ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಡಿ. ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ಇ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ರಿ, ಪಾಯಿಂಟ್ ಇ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಪಾಯಿಂಟ್ ಇ ಇಸ್ ದ ಔಟ್ಸೈಡ್ ಪಾಯಿಂಟ್ ಫಾರ್ ಫಸ್ಟ್ ಸ್ಪಿಯರ್ ಆಲ್ಸೋ, ಔಟ್ಸೈಡ್ ಪಾಯಿಂಟ್ ಫಾರ್ ದ ಸೆಕೆಂಡ್ ಸ್ಪಿಯರ್ ಆಲ್ಸೋ. ಹಿಂಗಾಗಿ ಅಲ್ಲಿ ನಮಗೆ ಎರಡೂ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇರ್ತಾವ್ರಿ. ಐ ವಿಲ್ ರೈಟ್ ಇಟ್ ಆಸ್ E1 ಪ್ಲಸ್ E2 ಅಂತ. ಓಕೆ, ಈಗ ಈ ಪಾಯಿಂಟ್ ದ ಡಿಸ್ಟೆನ್ಸ್ ಎರಡೂ ಸ್ಪಿಯರ್ ಸೆಂಟರ್ ಸೇಮ್ ಇರೋದ್ರಿಂದ, ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಇರೋದ್ರಿಂದ ಈ ಪಾಯಿಂಟ್ ದ ಡಿಸ್ಟೆನ್ಸ್ ನಾವು ಇನ್ನರ್ ಸ್ಪಿಯರ್ ದಿಂದನೂ x2 ಅಂತೇಳಿ ತಗೋಬೇಕು, ಔಟರ್ ಸ್ಪಿಯರ್ ದಿಂದನೂ x2 ಅಂತೇಳಿ ತಗೋಬೇಕು. ಎರಡೂ ಸ್ಪಿಯರ್ಸ್ ದಿಂದ ಈ ಪಾಯಿಂಟ್ ಸೇಮ್ ಡಿಸ್ಟೆನ್ಸ್ ಒಳಗೆ ಅದ ರೀ, x2 ಡಿಸ್ಟೆನ್ಸ್ ಒಳಗೆ ಅದ. ಯಾಕಂದ್ರೆ ಸೆಂಟರ್ಸ್ ಆಫ್ ಬೋತ್ ದ ಸ್ಪಿಯರ್ಸ್ ಇಸ್ ಸೇಮ್. That's why I have to write the electric field as 1/4πε0 into the bracket Q1 divided by x2² plus Q2 divided by
x2 square. Okay, distance ನಮಗೆ ಸೇಮ್ ಅದ ರೀ. ಸೊ ವಾಟ್ ಕ್ಯಾನ್ ಐ ರೈಟ್ ಇಟ್ as ಇದನ್ನ ಫೈನಲಿ ಏನಂತ ಬರಿಬಹುದು 1 by 4 pi epsilon naught into the bracket q1 plus q2 divided by x2 square ಅಂತ ನಾ ಬರಿಬಹುದು x2 square ಅಂತ. ಕರೆಕ್ಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್. ನೆನಪಿರಲಿ ಪಾಯಿಂಟ್ಸ್ ಎಲ್ಲದಾವ ಅನ್ನೋದು ಪೊಸಿಷನ್ ಮ್ಯಾಗ ನಮ್ಗೆ ಡಿಪೆಂಡ್ ಆಗ್ತದೆ. ಪಾಯಿಂಟ್ಸ್ ಗಳನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ವಿಚ್ ಆರ್ ದ ಇನ್ನರ್, ಯಾವ್ದು ಇನ್ನರ್ ಪಾಯಿಂಟ್ ಯಾವ್ದು ಔಟ್ಸೈಡ್ ಪಾಯಿಂಟ್ ಅನ್ನೋದು ನಮ್ಗೆ ಕ್ಲಿಯರ್ಲಿ ಗೊತ್ತಿರ್ಬೇಕು. ನೋಡ್ರಿ ಎ ಪಾಯಿಂಟ್ ಏನದಲ್ಲ, ಎ ಪಾಯಿಂಟ್ ಈಸ್ ಲೆಸ್ ದೆನ್ r1. ಎ ಪಾಯಿಂಟ್ ಡಿಸ್ಟೆನ್ಸ್ ನಮ್ಗೆ r1 ಕಿಂತ ಕಡಿಮೆ ಅದ ರೀ, ಅಂದ್ರೆ ಇನ್ಸೈಡ್ ಪಾಯಿಂಟ್ ಅದ. r1 ಕಿಂತನೂ ಕಡಿಮೆ ಅದ, r2 ಕಿಂತನೂ ಕಡಿಮೆ ಅದ. ವಾಟ್ ಅಬೌಟ್ ಬಿ ಪಾಯಿಂಟ್? ಬಿ ಪಾಯಿಂಟ್ ನಮಗೆ r1 ಗೆ ಈಕ್ವಲ್ ಅದ, ಆದ್ರೆ ಲೆಸ್ ದೆನ್ r2 ಅದ ರೀ. ಕರೆಕ್ಟ್. ವಾಟ್ ಅಬೌಟ್ ಸಿ ಪಾಯಿಂಟ್? ಸಿ ಪಾಯಿಂಟ್ ಏನದಲ್ಲ ಅದು ನಮಗೆ r1 ಕಿಂತ ಜಾಸ್ತಿ ಅದ, r2 ಕಿಂತ ಕಡಿಮೆ ಅದ ರೀ. ಸಿ ಪಾಯಿಂಟ್ ಡಿಸ್ಟೆನ್ಸ್ ರೀ. ಸಿ ಪಾಯಿಂಟ್ ಡಿಸ್ಟೆನ್ಸ್ ಅಂದ್ರೆ ಏನ? x1 ರೀ. ಡಿ ಪಾಯಿಂಟ್ ರೀ, ಡಿ ಪಾಯಿಂಟ್ ನೋಡ್ರಿ ಡಿಸ್ಟೆನ್ಸ್ ನಮ್ಗೆ ಹೆಂಗದ? ಡಿ ಪಾಯಿಂಟ್ ಡಿಸ್ಟೆನ್ಸ್ ಇಟ್ ಈಸ್ ಗ್ರೇಟರ್ ದೆನ್ r1, r1 ಕಿಂತ ದೊಡ್ಡದೆ, ಈಕ್ವಲ್ ಟು r2, ಈಕ್ವಲ್ ಟು r2. ಡಿ ಪಾಯಿಂಟ್ ಡಿಸ್ಟೆನ್ಸ್ ಏನದಲ್ರಿ, ಇದರ ಡಿಸ್ಟೆನ್ಸ್ ನಾವು r2 ಅಂತ ತಗೊಳತ್ತೀವಿ. ಓಕೆ. ಈ ಪಾಯಿಂಟ್ ಏನು ಡಿಸ್ಟೆನ್ಸ್ ಅದಲ್ಲ, ಇಟ್ ಈಸ್ ಗ್ರೇಟರ್ ದೆನ್ r1 ಆಲ್ಸೋ ಅಂಡ್ ಗ್ರೇಟರ್ ದೆನ್ r2 ಆಲ್ಸೋ. ಗ್ರೇಟರ್ ದೆನ್ r1 ಆಲ್ಸೋ ಅಂಡ್ ಗ್ರೇಟರ್ ದೆನ್ r2 ಆಲ್ಸೋ. ರೈಟ್. ಅವು ನಮಗೆ ಇನ್ಸೈಡ್ ಪಾಯಿಂಟ್ ಔಟ್ಸೈಡ್ ಪಾಯಿಂಟ್ ಅನ್ನೋದನ್ನ ನಾವು ನೋಡ್ಕೋಬೇಕಾಗ್ತದೆ. ಕ್ಲಿಯರ್. ಸೊ ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಪಾಯಿಂಟ್ ಪೊಸಿಷನ್. ಆ ಪಾಯಿಂಟ್ ಎಲ್ಲದ ಅನ್ನೋದನ್ನ ನೋಡ್ಕೊಂಡು ನಾವು ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರೀಬೇಕು. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೈಟ್ ದ electric fields due to the concentric spheres. Clear? I hope you have understood. So for the further concepts of physics, keep watching the channel. Thank you.